ಕೂಡ ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ, ನನ್ನ ತಲೆಯಲ್ಲಿ ಎಣ್ಣೆ ಇದೆ, ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹಚ್ತೀನಿ. ಕೆಲವರು ಸ್ನಾನಕ್ಕಿಂತ ಮುಂಚೆ ಹಚ್ತಾರೆ, ಕೆಲವರು ಸ್ನಾನ ಆದ ನಂತರದಲ್ಲಿ ಹಚ್ತಾರೆ. ನಮ್ಮ ತಲೆ ಕೂದಿ ಸೆಟ್ ಆಗ್ಬಿಟ್ಟಿದೆ. ನಾವು ಕರಾವಳಿ ಭಾಗದವರು. ಸೊ ಈ ಹಿಂದಿನವ್ರು ಯಾಕೆ ಹಚ್ತಾ ಇದ್ರು ಮೇಡಮ್? ಎಣ್ಣೆ ಎಷ್ಟು ಮಹತ್ವ ಇತ್ತು ಎಣ್ಣೆಯ ಬಗ್ಗೆ? ಅಂದ್ರೆ ತಲೆಗೆ ಹಾಕುವಂತ ಎಣ್ಣೆ ಅದು ಪ್ಯೂರ್ ಕೋಕೋನಟ್ ಆಯಿಲ್ ಆಗಿದ್ರೆ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬೇಕು ಜನಕ್ಕೆ ಅಂತ ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಹೇಳ್ಬಹುದಾ? ಹಾ ಸರ್, ಹೇಳ್ತೀನಿ. ಯಾಕೆಂತಂದ್ರೆ ಈಗ ಎಲ್ಲಾ ಕಡೆ ಆಯಿಲ್ ಮಾಡ್ತಾರೆ. ಇದರಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವ್ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಮಾಡೋದು ಕೇರ್ ಅಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ. ಕಾಯಿ ತುರಿಯಿಂದ ತಗೊಂಡು ಅದನ್ನ ಎಣ್ಣೆ ಮಾಡಿ ಅದರಿಂದ ಎಣ್ಣೆನ ತಯಾರಿಸಿ ಆ ಎಣ್ಣೆನ ತಗೊಬಂದು ನಾವು ಒಂದು ಟೆಂಪರೇಚರ್ ಅಲ್ಲಿ ನಾವು ಏನು 21 ಗಿಡಮೂಲಿಕೆ ಹೇಳಿದ್ವಿ ಅಷ್ಟು ಗಿಡಮೂಲಿಕೆ ಹರ್ಬ್ಸ್ ಗಳನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿ ಅದನ್ನ ಆಡ್ ಮಾಡಿ ನಾವು ಆಯಿಲ್ ನ ರೆಡಿ ಮಾಡಿದೀವಿ. ಹೊರಗಡೆ ಎಲ್ಲ ನೀವು ನೋಡಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು, ಇನ್ನೊಂದು ಸಮಥಿಂಗ್ ಬ್ರ್ಯಾಂಡ್ಸ್ ಯಾವ್ದೇ ಆಗಿರ್ಬೋದು, ಎಲ್ಲರೂ ಕೊಬ್ಬರಿ ಎಣ್ಣೆಯಿಂದ ಮಾಡ್ತಾರೆ ಸರ್. ಕೊಬ್ಬರಿ ತಗೊಂಡ್ಬರ್ತಾರೆ, ಗಾಣಕ್ ಹಾಕ್ತಾರೆ, ಅದರಿಂದ ಬಂದಿರೋ ಎಣ್ಣೆಯಿಂದ ಹೇರ್ ಆಯಿಲ್ ನ ಉಪಯೋಗಿಸ್ತಾರೆ. ನಾವು ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತ ಅಂದ್ರೆ ತಾಯಿನೇ ಹಾಲ್ನ ರೆಡಿ ಮಾಡೋರು. ಏನಂತಂದ್ರೆ ಕಾಯಿ ತುರಿನ ತುರಿದ್ಬಿಟ್ಟು ಅದರಿಂದ ಎಣ್ಣೆ ಮಾಡೋದಿತ್ತು. ಆ ಎಣ್ಣೆಲಿ ನಾವು ಎಣ್ಣೆನ ಮನೇಲಿ ಹಚ್ಚುತ್ತಿದ್ವಿ. ತುಂಬಾ ಅಂತ ಅಂದ್ರೆ ತುಂಬಾ ಬುಡ ಎಲ್ಲ ಗಟ್ಟಿಯಾಗಿ ನಾವು ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೂ. ಆಮೇಲೆ ಯಾಕೆಂತಂದ್ರೆ ಮನುಷ್ಯ ಒಬ್ಬ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮೆದುಳು ಚೆನ್ನಾಗಿರ್ಬೇಕು. ಅದನ್ನ ಚೆನ್ನಾಗಿ ಪೋಷಕಾಂಶ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಿದ್ರೆ ಮಾತ್ರ ನಾವು ಒಂದು ತಲೆದನ್ನ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಪೋಷಕಾಂಶ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಬೇಗ ಬಾಲ್ಡ್ನೆಸ್ ಬರುತ್ತೆ, ಬೇಗ ಕೂದಲು ಹಾಳಾಗೋಗುತ್ತೆ. ಆಮೇಲೆ ಚಿಕ್ಕ ವಯಸ್ಸಿಗೆನೆ ಮದ್ವೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ಕೂದ್ಲಿಲ್ಲ. ಆಮೇಲೆ ಏನೇ ಮಾಡ್ಬೇಕಾಗಿರ್ಬೋದು, ನಿಮ್ಗೆ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನೀವು ಯಾವ ಲೈಫ್ ಸ್ಟೈಲ್ ಬೇಕು ಅಂತಂದ್ರೂ ಒಂದು ಕೂದ್ಲಿರ್ಬೇಕು. ಈಗ ಒಂದು ಹೊರಗಡೆ ಹೋದ್ವಿ, ನಾವೆಲ್ಲೋ ಒಂದು ಫಂಕ್ಷನ್ ಆಗಿರ್ಬೋದು, ಸಮಥಿಂಗ್ ಎಲ್ಗಾದ್ರೂ ಹೋದ್ರು ಫಸ್ಟ್ ನಮ್ಮನ್ನ ಹೇರ್ ನೋಡ್ತಾರೆ. ನಮ್ಮ ಏನು ಕ್ಲೋತ್ಸ್ ಹಾಕಿರ್ತೀವಿ, ನಾವು ಯಾವ ತರ ಇದೀವಿ ಅನ್ನೋದು ಔಟ್ಫಿಟ್ ಫಸ್ಟ್ ನೋಡ್ತಾರೆ. ಅದಕ್ಕೆ ಮೇನ್ ಪಾರ್ಟೇ ಇದು. ಆಕ್ಚುಲಿ ಇದನ್ನ ಬಳಕೆ ಮಾಡಿದ್ರೆ ಕೂದಲು ಉದುರೋದು ನಿಲ್ಲುತ್ತಾ? ಹಾ, ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಅಷ್ಟು ಅಂಶ 21 ತರದ ಗಿಡಮೂಲಿಕೆಗಳನ್ನ ಸೈಂಟಿಫಿಕ್ ರೀಸನ್ ಮುಖಾಂತರ ಆಮೇಲೆ ಲ್ಯಾಬಲ್ ಟೆಸ್ಟ್ ಮಾಡಿಸಿ ನಿಮಗೆ ತಂದು ಕೊಟ್ಟಿದೀವಿ ಅಂತಂದ್ರೆ ಈಗ ಆಕ್ಚುಲಿ ನಮ್ಗೆ 12 ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು 12 ಜನಕ್ಕೆ 4 ಇಂಚು ಕೂದಲು ಬಂದಿದೆ, 2 ಇಂಚು ಕೂದಲು ಬಂದಿದೆ. ನಮ್ಗೆ ಆಕ್ಚುಲಿ ಒಂದು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಯಾರೋ ಸಜೆಸ್ಟ್ ಮಾಡಿದ್ರು, ನಾವೊಂದು ಹೇರ್ ಆಯಿಲ್ ನ ತಗೊಂಡು ನಮ್ಮ ಮನೇಲಿ ನಾವು ಯೂಸ್ ಮಾಡಿದ್ವಿ. ಯಾಕೆಂತಂದ್ರೆ ಸಜೆಸ್ಟ್ ಮಾಡಿದ್ರು ಅಂತ. ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿ ಒಂದು ಎಲ್ಲೋ ಹೌದಾ ಅನ್ನೋದು ಒಂದು ತಗೊಂಡು ನಾವು ಹಚ್ಚಿದ್ವಿ. ಆ ಹಚ್ಚಿದ್ರಿಂದ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಡಾಕ್ಟರ್ ಹೇಳಿದ್ರು, ನಿಮ್ದು ಬುಡ ಎಲ್ಲ ಆಲ್ರೆಡಿ ತುಂಬಾ ಲೂಸ್ ಆಗಿದೆ, ನೀವು ಫುಲ್ ಬಾಫ್ ಕಟ್ ಮಾಡಿಸ್ಬೇಕು ಹೇಳಿದ್ರು. ನಾನು ಈ 2 years ಬ್ಯಾಕ್ ನಾನು ಹೋಗಿ ಬಾಫ್ ಕಟ್ ಮಾಡಿಸ್ಕೊಂಡ್ಬಂದ್ವಿ, ಮಗಳು ನಾನು ಇಬ್ರು ಹೋಗಿ. ಆವಾಗ ಏನಾಯ್ತು ಅಂತಂದ್ರೆ ಅವಾಗ ಗೊತ್ತಾಯ್ತು ಯಾರ್ಯಾರೋ ಹೇಳಿದ್ದ ಹೇರ್ ಆಯಿಲ್ ಗಳನ್ನ ನಾವು ಹಚ್ಚಬಾರ್ದು, ನಾವ್ ಆಕ್ಚುಲಿ ಮನೇಲಿ ಮಾಡ್ಕೊಂಡು ನಮ್ಗೆ ಗೊತ್ತಾಗಿರುವಂತ ಪ್ರಾಡಕ್ಟ್ ನ ನಾವು ಹಚ್ಚಬೇಕು. ಅವಾಗ ನನ್ ಮಗಳಾಗಿರ್ಬೋದು ನಾವಾಗಿರ್ಬೋದು ಮನೇಲಿ ತಯಾರಿ ಮಾಡಿರೋಂತ ಹೇರ್ ಆಯಿಲ್ ನ ಹಚ್ಚಿದ್ಮೇಲೆ ಅನ್ನಿಸ್ತು ರಿಯಲಿ ನಾವ್ ಏನು ಮನೆಯಿಂದ ತಯಾರಿ ಮಾಡ್ತೀವಿ ಹಿಂದಿನ ಕಾಲದವ್ರು ಅಷ್ಟು ಸುಲಭವಾಗಿ ಹೇಳಿಲ್ಲ. ಏನಂತಾರೆ ಸಾಂಪ್ರದಾಯಿಕವಾಗಿ ಏನೇನೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ಅದ್ ಯಾವತ್ತಿದ್ರು ಶಾಶ್ವತ ಅಂತ. ಅವತ್ತಿಂದ ನಮ್ಗೆ ಯಾವತ್ತು ಹೊರಗಡೆ ಹೋಗಿ ಒಂದು ಬ್ರ್ಯಾಂಡ್ ಇಂದ ಯಾವ್ದೋ ಆಯಿಲ್ ತಗೊಂತಾ ಇಲ್ಲ, ನಾವ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಆಕ್ಚುಲಿ ಡಾಕ್ಟರೇ ಹೇಳಿದ್ರು, ದಯವಿಟ್ಟು ಯಾರೋ ಹೇಳಿದ್ದ ಆಯಿಲ್ಗಳನ್ನ ನೀವು ಯೂಸ್ ಮಾಡಬೇಡಿ ಅಂತ. ನಾವು ಒನ್ಸ್ ಬಂದ್ ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ. ಏನಂತಂದ್ರೆ ನಾವು ಈ ತರದೊಂದು ಹೇರ್ ಆಯಿಲ್ ಮಾಡ್ಬೇಕು, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಎಲ್ಲರೂ ಈ ದಂಧೆ ಮಾಡ್ಕೊಂಡು ಒಂದಷ್ಟು ಎಣ್ಣೆಗಳನ್ನ ಕೊಡ್ತಾ ಇದ್ದಾರೆ, ಅಷ್ಟು ಜನರಿಂದ ಕೂದಲು ಹಾಳಾಗಬಾರ್ದು, ಇವತ್ತು ನಮ್ಗಾಗಿರೋ ಪ್ರಾಬ್ಲಮ್ಸ್ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಹೇಳಿ ನಾವು ಇದೊಂದು ಹೇರ್ ಆಯಿಲ್ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ 1 year ಇಂದ ಸಂಶೋಧನೆ ಮಾಡಿ ಇವತ್ತು ಈ ಹೇರ್ ಆಯಿಲ್ ನ ತಗೊಂಡ್ಬಂದಿದೀವಿ. ಆಕ್ಚುಲಿ ಆಲ್ರೆಡಿ 21,000 ಬಾಟಲ್ಸ್ ಸೇಲ್ಸ್ ಆಗಿದೆ. 21,000 ಬಾಟಲ್ ಸೇಲ್ ಆಗಿ 200 ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಏನಂತಂದ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ, ತುಂಬಾ ಕಪ್ಪು ಕೂದಲಾಗಿದೆ, ಬಿಳಿ ಕೂದಲುಗಳು ನಮ್ಗೆ ತುಂಬಾ ಅವಾಯ್ಡ್ ಆಗಿದೆ. ಯಾಕಂದ್ರೆ ಒಬ್ಬರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಏನಂತಂದ್ರೆ ಅಯ್ಯೋ ಹಚ್ಬಿದ ತಕ್ಷಣ ನಿಂಗೆ ನಾಳೆನೆ ಕೂದಲು ಬರುತ್ತೆ. ನಾನು ಅದು ಹೇಳಲ್ಲ ಸರ್. ಯಾಕೆಂತಂದ್ರೆ ಇದಕ್ಕೆ 30 days ಬೇಕೇ ಬೇಕು. ನೀವು ಹಚ್ತಾ ಇರ್ಬೇಕು, ರೊಟೀನ್ ಆಗ್ಬೇಕು. ಹಚ್ಚಿ ಆದ್ಮೇಲೆ ನಿಮ್ಗೆ ರಿಸಲ್ಟ್ 100% ಗ್ಯಾರಂಟಿ. ಯಾಕೆಂತಂದ್ರೆ ಇವತ್ತು ಒಂದು ಶುಗರ್ ಬರುತ್ತೆ,
ಶುಗರು ನೀವು ಹೋಗಿ ಮೆಡಿಸಿನ್ ತಗೊಂತೀರಾ ಡಾಕ್ಟರ್ ಹತ್ರ, ಅದು ಮೆಡಿಸಿನ್ ತಗೊಂಡ ತಕ್ಷಣ ಶುಗರ್ ಲೆವೆಲ್ 2 ಡೇಸ್ಗೆ ಏನಾದ್ರು ಕಡಿಮೆ ಆಗುತ್ತಾ? ಇಲ್ಲ ಅಲ್ಲ. ಅದು ಯಾವಾಗ ನಿಧಾನವಾಗಿ ಬರುತ್ತೋ ಲಾಸ್ಟ್ ವರ್ಗೂ ಉಳಿಯುತ್ತೆ. ಇದು ನಿಧಾನವಾಗಿ ಪ್ರೋಸೆಸ್ ಆಗುತ್ತೆ, ಲಾಸ್ಟ್ ವರ್ಗು ಬುಡಗಟ್ಟಿ ಮಾಡುತ್ತೆ. ನಿಮ್ಗೆ 70-80 ಇಯರ್ಸ್ ಆದ್ರೂ ಕೂದಲು ಬಿಳಿಗಾಗುತ್ತೆ ಹೊರತು ಕೂದಲು ಉದುರೋ ಲೆವೆಲ್ ಬರಲ್ಲ. ನೀವು ಬೋಲ್ಡರ್ ತರ ಲೆವೆಲ್ಗೆ ಫೀಲ್ ಮಾಡೋ ಲೆವೆಲ್ಗೆ ನಿಮ್ಗೆ ಕೂದಲಾಗಲ್ಲ. ಇವಾಗ್ಲೇ ಎಚ್ಚರ ವಹಿಸಿ ಇದನ್ನ ಈಗ್ಲೇನೆ ಉಪಯೋಗ ಪಡಿಸ್ಕೊಳ್ಳಿ. ಇದರಲ್ಲಿ 20ಕ್ಕೂ ಪ್ಲಸ್ ಅಂದ್ರೆ 20ಕ್ಕೂ ಅಧಿಕ ಆಯುರ್ವೇದದ ಹರ್ಬ್ಸ್ ಇದೆ ಅಂತ ಹಾಕಿದ್ದೀರಾ. ಅದು ಹೆಂಗೆ, ಯಾವ್ದು ರೀತಿ ವರ್ಕ್ ಮಾಡುತ್ತೆ? ಮತ್ತೆ ಈ ತಲೆಗೆ ಇದನ್ನ ಹಚ್ಚೋದ್ರಿಂದ ದೇಹದ ಭಾಗಗಳಿಗೆ ಅಂದ್ರೆ ಈಗ ರೂಟ್ಸ್ ಇರಬಹುದು ಅಥವಾ ಕೆಲವೊಂದು ಸೋರಿಯಾಸಿಸ್ ಆಗುವಂತಹ ಕೆಲವೊಂದು ಲಕ್ಷಣಗಳನ್ನು ನೋಡಿದೀನಿ, ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಹೇಗೆ? ಹೌದು ಸರ್, ಡೆಫಿನೆಟ್ಲಿ. ಯಾಕೆಂತಂದ್ರೆ ಇದಕ್ಕೆ ಒಂದು 4-5 ಪ್ರಾಡಕ್ಟ್ಸ್ ಹೇಳ್ತೀರಿ. ಕೊಲಾಂಜಲ್ ರೂಟ್ಸ್ ಇರ್ಬೋದು, ಬೆಂಬ್ಲಮ್ ರೂಟ್ಸ್ ಇರ್ಬೋದು, ಆಮೇಲೆ ಇದಕ್ಕೆ ಮನೇಲಿ ನಾವು ಹಾಗೋ ಇಂಗ್ರೀಡಿಯೆಂಟ್ಸ್ ಏನಂತ ಹರ್ಬ್ಸ್ ಗಳು ಏನಂತ ಅಂದ್ರೆ ಮೆಂತ್ಯ ಆಗಿರ್ಬೋದು, ಕರಿಬೇವ್ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಆಮೇಲೆ ಡ್ರೈ ಗುಲಾಬಿದು ಪೆಟಲ್ಸ್ ಆಗಿರ್ಬೋದು, ಕೆಲವಷ್ಟು ರೂಟ್ಸ್ಗಳು ಕೊಲಾಂಜನ ಅಂತ ಒಂದು ರೂಟ್ಸ್ ಬರುತ್ತೆ. ತುಂಬಾ ಎಕ್ಸ್ಪೆನ್ಸಿವ್, ಬಟ್ ಆದ್ರೆ ಹೆಚ್ಚು ನಿಮಗೆ ಉಪಯೋಗ ಆಗುತ್ತೆ. ಬಟ್ ಎಷ್ಟು ಆ ಕ್ವಾಲಿಟಿಲಿ ಹಾಕಬೇಕು ಆ ತರ ಕ್ವಾಲಿಟಿಲಿ ನಾವು ಕೊಟ್ಟಿದೀವಿ. ಇವತ್ತು ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡಬಹುದು, ಕೆಲವಷ್ಟು ಆಯುರ್ವೇದದಲ್ಲಿ ತಯಾರಿ ಮಾಡಿರೋಂಥದ್ದು. ಆ ತರ ಇಂಗ್ರೀಡಿಯೆಂಟ್ ನ ನಾನು ಇದರಲ್ಲಿ 6 ತರದ ರೂಟ್ಸ್ ಮತ್ತೆ ಹರ್ಬ್ಸ್ ನ ಹಾಕಿದೀವಿ. ಹಾಗಾಗಿ ನಿಮ್ಗೆ ಸ್ಕಿನ್ಗೆ ನೀವು ಹೇರ್ ರೊಟೀನ್ ಹೇರ್ ಕೇರ್ ಮಾಡ್ಕೊಳ್ಳೋದಲ್ದಲೆ ಸ್ಕಿನ್ ಕೇರ್ನು ಮಾಡ್ಕೊಬಹುದು. ಇದರಲ್ಲಿ ಆಕ್ಚುಲಿ 30 ಜನಕ್ಕೆ ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಆಕ್ಚುಲಿ 3rd ಸ್ಟೇಜಿಗೆ ಬಂದಿತ್ತು ಸೋರಿಯಾಸಿಸ್ ಪ್ರಾಬ್ಲಮ್. ಅವ್ರು ಏನಂತಂದ್ರೆ ಹೋಗಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು, ಎಲ್ಲ ಇದ್ ಮಾಡಿದ್ರು, ಲಾಸ್ಟ್ ಆಗಲ್ಲ ಸೋರಿಯಾಸಿಸ್ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು. ಈಗ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಕೊಡ್ತೀವಿ. ಅವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಹೌದು ಇನ್ನರ್ಗೆ ತಗೊಂಡು ಒಂದು ಫೀಲ್ ತಗೊಂತಾ ಇದ್ದಾರೆ ಅಂತಂದ್ರು. ಅದರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ, ಇದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು. ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ.